ನಮಸ್ತೆ. ನಾನಿವತ್ತು ಆರೋಗ್ಯಕರವಾದ ರುಚಿಕರವಾದ ಸತ್ತು ಲಡ್ಡುನ ಮಾಡ್ತಾಯಿದ್ದೀನಿ. ಇದು ತುಂಬಾ ಹೈ ಪ್ರೋಟೀನ್ ಇರುವಂಥ ಲಡ್ಡು ಆಗಿದೆ. ಇದನ್ನು ನೀವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ತಿನ್ಬೋದು. ವೀಕ್ನೆಸ್ ಅಂತ ಇರೋರು ದಿನ ಒಂದೊಂದು ತಿಂತಾ ಬಂದರೆ ವೀಕ್ನೆಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಹೇರ್ ಫಾಲ್ ಅಂತ ಜಾಸ್ತಿ ಆಗೋರು ಕೂಡ ಇದನ್ನು ತಿನ್ಬೋದು. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಸತ್ತು ಲಡ್ಡು ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಕುಕಂಬರ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮೆಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಸತ್ತು ಅಂದರೆ ಹುರುಗಡಲೆ ಹಿಟ್ಟು. ಸಾಲ್ಟ್ ಇರಬಾರ್ದು, ಪ್ಲೇನ್ ಇರಬೇಕು ಹುರುಗಡಲೆ. ಅದನ್ನು ತಗೊಂಡು ಸಿಪ್ಪೆ ತೆಗೆದು ಮಿಕ್ಸರ್ ಮಾಡಿಕೊಂಡ್ರೆ ಸತ್ತು ಹಿಟ್ಟು ರೆಡಿನೇ ಆಗಿಬಿಡುತ್ತೆ. ಇಲ್ಲ ಅಂದರೆ ನಿಮಗೂ ಮಾರ್ಕೆಟಲ್ಲಿ ಸಪ್ರೇಟಾಗಿ ಸತ್ತು ಹಿಟ್ಟು ಸಿಗುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ನಾನು ಸಪ್ರೇಟಾಗಿಯೇ ತಂದಿದ್ದು. ನಂತರ ಇಲ್ಲಿ ನಾನು ಅಗಸೆ ಬೀಜನ ಮುಂಚೆನೇ ಹುರಿದು ಇಟ್ಕೊಂಡಿದ್ದೀನಿ. ತುಪ್ಪ ಮತ್ತು ಬೆಲ್ಲದ ಪುಡಿನ ನಾನು ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಗಟ್ಟಿ ಬೆಲ್ಲ ಕೂಡ ಉಪಯೋಗ ಮಾಡ್ಕೋಬೋದು, ಎರಡೂ ಕೂಡ ನಡೆಯುತ್ತೆ. ಏಲಕ್ಕಿ ಪೌಡರ್ ಇದು ಆಪ್ಷನಲ್ಲು, ಬೇಕಂದರೆ ಹಾಕಿ, ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಕಡಾಯಿಗೆ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ವಾಲ್ನಟ್, ಪಿಸ್ತಾ ಹಾಕಿ ಫ್ರೈ ಮಾಡ್ಕೋತೀನಿ. ನಾನು ಮುಂಚೆನೇ ಸೀಡ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಹೀಗಾಗಿ ನಾನು ಕೊನೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೀವು ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೋಬೋದು. ಡ್ರೈ ಫ್ರೂಟ್ಸನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟುಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನೆಲ್ಲ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ದೆ, ಹೀಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಮಿಕ್ಸರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನನಗೆ. ನೋಡಿ, ಈಗ ಅಗಸೆ ಬೀಜ ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲೇ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಹೊತ್ತು ಜಾಸ್ತಿ ಏನು ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಲೈಟಾಗಿ. ತುಂಬ ಕೆಂಪು ಕೂಡ ಮಾಡ್ಕೋಬೇಡಿ, ಕಹಿ ಆಗಿಬಿಡುತ್ತೆ ಇಲ್ಲಾಂದರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಇದು ಫ್ರೈ ಆಗಿದೆ. ನಾನು ಇದನ್ನು ಡೈರೆಕ್ಟಾಗಿ ಮಿಕ್ಸರ್ಗೆ ತೆಗೆದು ಬಿಡ್ತೀನಿ. ನೀವು ಬೇಕಿದ್ದರೆ ಪ್ಲೇಟಿಗೆ ಕೂಡ ತೆಗೆದು ತಣ್ಣಗಾಗೋ ತನಕ ಬಿಡಬೇಕು. ಲಡ್ಡು ಮಾಡುವಾಗ ಅಳತೆ ಮಾತ್ರ ಕರೆಕ್ಟಾಗಿರಬೇಕು. ನಾನಿಲ್ಲಿ 1 ಕಪ್ಪಿನಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ಪಿಗೆ ಇಲ್ಲಿ 2 ಕಪ್ಪಿನಷ್ಟು ಸತ್ತನ್ನು ತೊಗೋಬೇಕಾಗತ್ತೆ, 1 ಕಪ್ಪು ಬೆಲ್ಲನ ತೊಗೋಬೇಕಾಗತ್ತೆ. ಅಳತೆ ಮಾತ್ರ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಹಿಟ್ಟನ್ನು ನಾನು ಒಂದ್ಸರಿ ಚಾಲಿಸ್ಕೊಂಡ್ಬಿಡ್ತೀನಿ, ಸಣ್ಣ ಹುಳ ಅಥವಾ ಹುರುಗಡಲೆ ಸಿಪ್ಪೆ ಏನಾದರೂ ಇದ್ರೆ ಅಂತ ಹೇಳಿ. ಈಗ ಇದು ರೆಡಿಯಾಗಿದೆ ಹಿಟ್ಟು ಕೂಡ. ನಾನೀಗ ಕಡಾಯಿಗೆ 1 ಕಪ್ಪಿನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಯಾವ ಕಪ್ಪಿಂದ ತುಪ್ಪ ಹಾಕ್ತಿರೋ ಅದೇ ಕಪ್ಪಿಂದ 2 ಕಪ್ಪಿನಷ್ಟು ಹುರುಗಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ತುಪ್ಪ ಕಾಯಲಿ. ತುಪ್ಪ ಕಾದ್ಮೇಲೆ ನಾನಿಲ್ಲಿ 2 ಕಪ್ಪಿನಷ್ಟು ಇದು ಹಿಟ್ಟು ನಿಧಾನಕ್ಕೆ ಹಾಕ್ಕೊಂಬಿಡಿ. ನಾವು ಜುಣಕ ಮಾಡ್ತೀವಲ್ವ, ಆ ರೀತಿ ನಿಧಾನಕ್ಕೆ ಹಿಟ್ಟು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಟುಕೊಂಡು ನೀವು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಗಂಟು ಆಗಬಾರ್ದು, ಆ ರೀತಿ ನೀವು ಮಿಕ್ಸ್ ಮಾಡ್ಕೋತಾ ಬರಬೇಕು. ಕಂಟಿನ್ಯೂ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಇದು ತುಂಬ ಬೇಗನೆ ಕೂಡ ಫ್ರೈ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಸನ್ ಲಡ್ಡು ಅದೆಲ್ಲ ಕಟ್ತೀವಲ್ವ, ಅದೇ ರೀತಿಯೇ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇಷ್ಟಾದರೆ ಸಾಕು ನಮಗೆ. ಈಗ ನಾವು ಏಲಕ್ಕಿ ಪೌಡರನ್ನು ಹಾಕೋತೀನಿ. ಏಲಕ್ಕಿ ಪೌಡರ್ ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಬೆಲ್ಲನ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ತಿರುಗಬೇಕಿದು. ಇದಾದಮೇಲೆ ನಾನು 1 ಕಪ್ಪಿನಷ್ಟು ಬೆಲ್ಲನ ಹಾಕಿದ್ದೀನಿ. ನೀವು ಯಾವ ಕಪ್ಪಿಂದ ಅಳತೆ ಮಾಡ್ಕೊಂಡಿರ್ತೀರೋ ತುಪ್ಪ ಮತ್ತು ಹಿಟ್ಟು, ಅದೇ ಕಪ್ಪಿಂದ ನಾವು ಬೆಲ್ಲ ಕೂಡ ತೊಗೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನು ಮ್ಯಾಜಿಕ್ ಅಂದರೆ ಬೆಲ್ಲ ಹಾಕಿದ ತಕ್ಷಣ ಇದು ಗಟ್ಟಿಯಾಗಿಬಿಡುತ್ತೆ. ಇದು ತುಂಬ ಜಾಸ್ತಿ ಟೈಮ್ ತೊಗೋದಿಲ್ಲ. ಇದು ನೋಡಿ, ಇಷ್ಟು ಪೂರ್ತಿಯಾಗಿ ಗಟ್ಟಿನೇ ಬಂದುಬಿಡುತ್ತೆ. ಇದು ಬೆಲ್ಲ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನೆ ಫ್ರೈ ಮಾಡ್ಕೋಬೇಡಿ. ಬೆಲ್ಲ ಕರಗಿ ಸ್ವಲ್ಪ ಹಿಟ್ಟು ಜೊತೆ ಮಿಕ್ಸ್ ಆದರೆ ಸಾಕು, ಸ್ಟವ್ ಬಂದ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಹಿಟ್ಟನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ. ನೋಡಿ, ಒಂಚೂರು ತಳ ಹತ್ತಿಲ್ಲ. ಕಂಟಿನ್ಯೂ ಕೈಯಾಡಿಸ್ತಾ ಬಂದರೆ ತಳ ಹತ್ತೋದಿಲ್ಲ, ಇಲ್ಲಾಂದರೆ ಹೊತ್ತು ಬಿಡುತ್ತೆ ಎಲ್ಲ ಹಿಟ್ಟು. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿ ತನಕ ನೀವು ಬಿಡಬೇಕಾಗತ್ತೆ ಹಿಟ್ಟನ್ನು. ಇದು ತಣ್ಣಗಾಗುವಷ್ಟರಲ್ಲಿ ನಾನು ಡ್ರೈ ಫ್ರೂಟ್ಸ್ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ. ಡ್ರೈ ಫ್ರೂಟ್ಸನ್ನು ನೀವು ತರಿಯಾಗಿ ಕೂಡ ಮಾಡ್ಕೋಬೋದು, ಇಲ್ಲ ಪೌಡರಾಗಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪೌಡರನ್ನೇ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ಕೆಲವೊಂದು ಸೀಡ್ಸ್ ತಿನ್ನೋದಿಲ್ಲ, ಹೀಗಾಗಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತರಿಯಾಗಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಕೂಡ ನಡೆಯುತ್ತೆ. ನೋಡಿ, ಈಗ ಇದು ಹಿಟ್ಟು ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ, ಸ್ವಲ್ಪ ಗಂಟು ಥರ ಆಗಿರುತ್ತೆ ಅದು ಮೆತ್ತಗೆ. ಹೀಗಾಗಿ ನಾವು ಹಿಟ್ಟಿನಲ್ಲಿ ಹಾಕಿದ ತಕ್ಷಣ 2 ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟು ಉಳಿಬಾರ್ದು, ಅಲ್ಲಿ ತನಕ ನೀವು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸರಿ ರವೆ ಉಂಡೆ ಕಟ್ಟುವಾಗ ಈ ರೀತಿ ಕೈಯಲ್ಲಿ ತಿಕ್ಕಿ ಕಟ್ತೀವಲ್ವ, ಅದೇ ರೀತಿಯೇ ಇದನ್ನು ಕೂಡ ಕೈಯಲ್ಲಿ ತಿಕ್ಕಿ ಉಂಡೆ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ಬಿಡಿ. ಉಂಡೆ ಕಟ್ಟುವಾಗ ನಿಮಗೆ ಸ್ವಲ್ಪ ಕೈಯಲ್ಲಿ ಡ್ರೈ ಅನಿಸಿದರೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲಡ್ಡುನ ಮಾಡ್ಕೊಂಬಿಡಿ. ಮೇಲೆ ತುಪ್ಪ ಹಾಕಿದರೆ ಏನು ಕೆಡೋದಿಲ್ಲ. ಇದು ನೋಡಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡ್ರೆ ಸತ್ತು ಲಡ್ಡು ರೆಡಿನೇ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.